ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಗಳನ್ನು ಏಕೆ ಸಂಜೆ ಹೊತ್ತಲ್ಲಿ ಹಚ್ಚಬೇಕು, ಸಂಜೆ ಹಾಗೂ ಬೆಳಗ್ಗೆ ಹೊತ್ತಲ್ಲಿ ದೀಪಗಳಿಂದ ಆಗುವ ಪ್ರಯೋಜನಗಳು ಏನಂತ ಹೇಳಿ ನೋಡ್ತಾ ಹೋಗೋಣ. ಬೆಳಗ್ಗೆ ಎದ್ದ ಬಳಿಕ ನಮಗೆ ದಿನದ ದಿನಚರಿ ಪ್ರಾರಂಭವಾಗುವುದು ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವ ಮುನ್ನ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಕನಿಷ್ಠ ಒಂದು 5 ನಿಮಿಷ ದೇವರ ಮುಂದೆ ಕಣ್ಮುಚ್ಚಿ ನಿಲ್ಲುತ್ತೇವೆ. ಆಗ ಮನಸ್ಸಿಗೆ ಒಂದು ಭರವಸೆ ಮೂಡುವುದು. ಈ ದೀಪ ನಮ್ಮಲ್ಲಿ ಒಂದು ದೈವಿಕವಾದ ಅನುಭವವನ್ನು ನೀಡುವುದರ ಜೊತೆಗೆ ಧನಾತ್ಮಕ ಶಕ್ತಿಯನ್ನು ಸಹ ತುಂಬುತ್ತದೆ. ನೀವು ಗಮನಿಸಿರಬಹುದು, ಬೆಳಗ್ಗೆ ಅಥವಾ ಸಂಜೆ ದೇವರ ಮನೆ ಕಡೆ ನೋಡಿದಾಗ ಅಲ್ಲಿ ದೀಪ ಬೆಳಗುತ್ತಿದ್ದರೆ ಅದನ್ನು ನೋಡಿದರೆ ಸಾಕು, ಮನಸ್ಸಿಗೆ ಒಂದು ಆನಂದವಾಗುತ್ತದೆ. ಒಂದು ದಿನ ದೀಪ ಏನಾದ್ರು ಹಚ್ಚೋದು ಮಿಸ್ ಆಗಿದ್ರೆ ಮನಸ್ಸಿನಲ್ಲಿ ಏನೋ ಒಂದು ಕಸಿವಿಸಿ ಆಗತ್ತೆ. ಅದು ನಿಮಗೂ ಕೂಡ ಅನುಭವ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ದೀಪ ಎನ್ನುವುದು ಭರವಸೆಯ ಸಂಕೇತ ಆಗಿರುತ್ತೆ. ಮನಸ್ಸಿನಲ್ಲಿ ಎಂಥದೇ ಒತ್ತಡವಿರಲಿ, ನೋವು ಇರಲಿ, ದೇವರ ಮನೆಗೆ ಹೋಗಿ ದೀಪ ಹಚ್ಚಿದರೆ ಕಣ್ಮುಚ್ಚಿ ಒಂದು ಕ್ಷಣ ನಿಂತರೆ ಸಾಕು, ಮನಸ್ಸು ತುಂಬ ನಿರಾಳ ಅಂತ ಅನಿಸುತ್ತೆ. ಮನಸ್ಸಿನಲ್ಲಿ ಭರವಸೆ ಅನ್ನೋದು ಮೂಡುತ್ತೆ. ಒಂದು ಧನಾತ್ಮಕ ಶಕ್ತಿ ನಮ್ಮನ್ನು ಆವರಿಸಿದಂತೆ ಆಗುತ್ತದೆ ಅಲ್ವಾ? ದೇವರಿಗೆ ದೀಪ ಬೆಳಗುವುದು ಅಥವಾ ಸಂಜೆ ಮನೆಯಲ್ಲಿ ದೀಪ ಬೆಳಗುವುದು ನಮ್ಮ ಒಂದು ಸಂಪ್ರದಾಯ ಆಗಿದೆ. ಧಾರ್ಮಿಕ ಗ್ರಂಥಗಳಲ್ಲಿ ದೀಪಗಳನ್ನು ಬೆಳಗಿಸುವುದಕ್ಕೆ ಅದರದೇ ಆದ ಮಹತ್ವವಿದೆ. ಪುರಾಣಗಳ ಪ್ರಕಾರ ದೇವತೆಗಳು ದೀಪಗಳಲ್ಲಿ ನೆಲೆಸಿರುತ್ತಾರೆ. ಅದಕ್ಕೆ ದೀಪವನ್ನು ದೇವರ ರೂಪ ಅಂತಲೇ ನಾವು ಪೂಜಿಸುತ್ತೇವೆ. ಬೆಳಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪವನ್ನು ಬೆಳಗಿಸುವ ಮೂಲಕ ಪೂಜಿಸುವ ಜೊತೆಗೆ ಮಂತ್ರಗಳ ಪಠಣವನ್ನು ಸಹ ಬಹಳ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಇದು ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ತರುತ್ತದೆ ಎನ್ನುವುದು ನಮ್ಮ ನಂಬಿಕೆಯಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ಯಾವಾಗಲೂ ದೀಪವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅದಕ್ಕೋಸ್ಕರನೇ ನಾವು ಸಂಜೆಯ ವೇಳೆ ಬಲಭಾಗದಲ್ಲಿ ಒಂದು ದೀಪವನ್ನು ಯಾವಾಗಲೂ ಹಚ್ಚಿಡಬೇಕಾಗತ್ತೆ. ಮನೆಯ ಮುಖ್ಯ ಬಾಗಿಲಿನಲ್ಲಿ ಅಂದರೆ ಹೊಸ್ತಿಲಿನಲ್ಲಿ ನಿಯಮಿತವಾಗಿ ದೀಪವನ್ನು ಬೆಳಗಿಸುವುದರಿಂದ ಮನೆಯ ವಾತಾವರಣವು ಸಹ ಶುದ್ಧವಾಗಿರುತ್ತದೆ. ಯಾವುದೇ ಹಾನಿಕಾರಕ ಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ದೀಪವನ್ನು ಹೊಸ್ತಿಲ ಮೇಲೆ ಹಚ್ಚಬೇಕು ಅನ್ನೋದು ಸಹ ಒಂದು ನಂಬಿಕೆ ಇದೆ. ನಿತ್ಯವೂ ಮನೆಯ ಮುಖ್ಯ ಬಾಗಿಲಿನಲ್ಲಿ ದೀಪಗಳನ್ನು ಹಚ್ಚುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಡತನ ಎನ್ನುವುದು ಸುಳಿಯುವುದಿಲ್ಲ ಎಂದು ಹೇಳಲಾಗುತ್ತದೆ. ಅಂತಹ ಮನೆಗಳಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ಉಳಿದಿರುತ್ತದೆ. ಸಂಜೆಯ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಲ್ಲಿ ನಿಯಮಿತವಾಗಿ ದೀಪಗಳನ್ನು ಬೆಳಗಿಸುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ಅಂತಹ ಮನೆಗಳಲ್ಲಿ ಧನಾತ್ಮಕ ಶಕ್ತಿಯೇ ಹೆಚ್ಚಾಗಿರುತ್ತದೆ ಮತ್ತು ಮನೆಯ ವಾತಾವರಣ ಸಹ ತುಂಬಾನೇ ಆನಂದವಾಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಸ್ಸಂಜೆ ಅಥವಾ ಸಂಧ್ಯಾ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಲ್ಲಿ ನಿಯಮಿತವಾಗಿ ದೀಪವನ್ನು ಬೆಳಗಿಸುವ ಮನೆಯ ಸದಸ್ಯರ ಜಾತಕದಲ್ಲಿ ಇರುವ ರಾಹುವಿನ ದುಷ್ಪರಿಣಾಮಗಳನ್ನು ಸಹ ಕಡಿಮೆ ಮಾಡಬಹುದಾಗಿದೆ. ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಸಕಾರಾತ್ಮಕತೆ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾನೇ ಮನೆಯಲ್ಲಿ ಹೆಚ್ಚಾಗುತ್ತದೆ. ಸಂಜೆ ಸಮಯದಲ್ಲಿ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸಿದರೆ ಆಗ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಮನೆಗೆ ಆಗಮಿಸುತ್ತಾಳೆ. ಇದರಿಂದ ಆ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ಸಹ ಸದೃಢವಾಗುತ್ತದೆ. ಅದೇ ರೀತಿ ತುಪ್ಪದ ದೀಪ ಹಚ್ಚುವುದರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ. ದೀಪ ಎಂದರೆ ಬೆಳಕು, ಜ್ಞಾನ ಅಂತಲೇ ಕರಿತೀವಿ. ಬೆಳಕಿಲ್ಲದೆ ನಾವು ಜಗತ್ತಿನಲ್ಲಿ ಏನನ್ನೂ ಸಹ ನೋಡೋಕ್ಕೆ ಸಾಧ್ಯನೇ ಇಲ್ಲ. ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ನಾವೆಲ್ಲ ಬೆಳಕಿನ ಪಯಣಿಗರು ಅಂತಲೇ ಹೇಳ್ಬೋದು. ಕತ್ತಲೆ ಅಜ್ಞಾನದ ಸಂಕೇತ ಆದರೆ ಬೆಳಕು ಜ್ಞಾನ ಅಥವಾ ವಿಶೇಷತೆಯ ಸಂಕೇತ ಆಗಿರುತ್ತೆ. ಈ ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಮುಂತಾದ ಸಮಸ್ತ ತೇಜಸ್ಸಿಗೂ ಮೂಲಭೂತನಾಗಿ, ಆಶ್ರಯನಾಗಿ, ಪ್ರೇರೇಪಕನಾಗಿ, ತೇಜೋಮಯನಾಗಿ ದೀಪನಾಗಿದ್ದಾನೆ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಇವರೆಲ್ಲರೂ. ಹಾಗಾಗಿ ನಮಗೆಲ್ಲವನ್ನೂ ಕೊಟ್ಟ ಪರಮಾತ್ಮನನ್ನು ಸಹ ನಾವು ದೀಪಗಳಿಂದಲೇ ಪೂಜಿಸಿ ಕೃತಾರ್ಥರಾಗೋಣ ಎಂಬುದು ನನ್ನ ಒಂದು ಮನೋಭಾವನೆಯಾಗಿದೆ. ಮಣ್ಣಿನ ಹಣತೆಯಿಂದ ಹಿಡಿದು ಬೆಳ್ಳಿಯ ದೀಪದವರೆಗೂ ಒಂದೊಂದು ಲೋಹದ ದೀಪಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಅನ್ನೋದು ಇದೆ. ಆದರೆ ಮೇಣದ ಬತ್ತಿ ಮತ್ತು ವಿದ್ಯುತ್ ದೀಪಗಳಿಗೆ ಸಾಂಪ್ರದಾಯಿಕವಾಗಿ ದೀಪಗಳಿಗಿರುವ ಮಹತ್ವ ಇರೋದಿಲ್ಲ. ದೀಪದಲ್ಲಿ 2 ಬತ್ತಿಗಳು ಇರಲೇಬೇಕು. ಹೂಬತ್ತಿಯನ್ನು 2 ಇಟ್ಟಿರಬೇಕು ನಾವು. ದೇವರ ಮನೆಯಲ್ಲಿ ಮಾತ್ರವಲ್ಲದೆ ಮನೆಯ ದ್ವಾರಗಳಲ್ಲಿ, ದೇವಾಲಯ ಕುಂಭಗಳು, ನೆಕ್ಸ್ಟು ದೇವಾಲಯದ ಶಿಖರಗಳು, ಮನೆಯ ಅಂಗಳ, ತುಳಸಿಯ ಮುಂದೆ ಕೂಡ ನಾವು
ಇನ್ನೂ ಹಲವಾರು ಕಡೆ ನಾವು ದೀಪಗಳನ್ನು ಹಚ್ಚಿಡಬಹುದು. ಎಷ್ಟೇ ಒತ್ತಡವಿದ್ದರೂ ದೇವರಿಗೆ ದೀಪ ಹಚ್ಚಿ ದೇವರ ನಾಮ ಹೇಳುತ್ತಾ ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ಮಾನಸಿಕ ಒತ್ತಡ ಸಹ ಕಡಿಮೆ ಆಗುತ್ತದೆ ಮತ್ತು ಆರೋಗ್ಯ ಸಹ ವೃದ್ಧಿಯಾಗುತ್ತದೆ. ಸಂಜೆ ವೇಳೆ ಕತ್ತಲಾಗುತ್ತಿದ್ದಂತೆ ಶ್ರೀ ಲಕ್ಷ್ಮೀ ದೇವಿಯು ಕೃಷ್ಣ ವೇಷವನ್ನು ಧರಿಸುತ್ತಾಳೆ. ದಾರಿದ್ರ್ಯ ಲಕ್ಷ್ಮಿ ಮನೆಯಲ್ಲಿರ್ತಾಳೆ. ಇವಳು ಮನೆಯಿಂದ ಹೊರ ಹೋಗಬೇಕು ಅಂದರೆ ಸಹ ನಾವು ಸಂಜೆ ಹೊತ್ತಿನ ಮನೆಯಲ್ಲಿ ದೀಪ ಬೆಳಗಿಸಬೇಕು. ದೇವರ ಮುಂದೆ ಒಂದು ದೀಪ ಹಾಗೂ ಮನೆಯ ಹೊಸ್ತಿಲಿನ ಬಲಭಾಗದಲ್ಲಿ ಒಂದು ದೀಪವನ್ನು ಇಟ್ಟರೆ ನಮಗೆ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಸಹ ನಮಗೆ ಮೊದಲಿಂದನೂ ಇದೆ. ಇದೆಲ್ಲ ಕಾರಣದಿಂದ ನಾವು ಸಂಜೆಯ ಹೊತ್ತಿನಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಇದೆಲ್ಲ ಕಾರಣದಿಂದಲೇ ಸಹ ನಮ್ಮ ಬೆಳಕು ಸಹ ದೀಪದಂತೆ ಯಾವಾಗಲೂ ಉಜ್ವಲವಾಗಿರುತ್ತದೆ. ನೀವು ಮನೆಯಲ್ಲಿ ಆಫೀಸಿಗೆ ಹೋಗೋರಾಗಿರ್ಬೋದು, ಮಕ್ಕಳು ಸ್ಕೂಲಿಗೆ ಹೋಗೋರಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಯಾರೇ ಆದರೂ ಸಹ ಮನೆಯಲ್ಲಿ ಬೆಳಗ್ಗೆ ಎದ್ದ ಸಂಜೆ ದೇವರ ಮುಂದೆ ಒಂದು ದೀಪ ಹಾಗೂ ಹೊಸ್ತಿಲಲ್ಲಿ ಒಂದು ದೀಪ ಇಟ್ಟು ಪ್ರತಿದಿನ ಬೆಳಗಿಸಿದರೆ ನಿಮ್ಮ ಎಲ್ಲ ಯಶಸ್ಸು ಬೇಗನೆ ಕಾಣಬಹುದು. ನೀವು ಕಂಡ ಕನಸುಗಳು ಸಹ ಬೇಗನೆ ಈಡೇರುತ್ತವೆ ಅಂತ ನಮ್ಮ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾವು ದೀಪಗಳನ್ನು ಯಾವಾಗಲೂ ಮನೆಯಲ್ಲಿ ಬೆಳೆಸ್ತಾನೆ ಇರಬೇಕು. ದೀಪ ಎಂದರೆ ಬೆಳಕು, ಬೆಳಕು ಎಂದರೆ ಪ್ರಕಾಶಮಾನತೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಈ ದೀಪ ಎಲ್ಲರ ಮನಸ್ಸಲ್ಲಿ ಸಹ ದೀಪದಂತೆ ಉಜ್ವಲಿಸಬೇಕು. ಇದೇ ದೀಪದಂತೆ ಎಲ್ಲರ ಬೆಳಕು ಬಾಳು ಸಹ ಉಜ್ವಲವಾಗಬೇಕು ಎಂಬುದೇ ನನ್ನ ಒಂದು ಹಾರೈಕೆಯಾಗಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಸಹ ಪ್ರತಿದಿನ ದೀಪವನ್ನು ಬೆಳಗಿಸಿ ಅಂತ ದೀಪವನ್ನು ಬೆಳಗಿಸಿ ಮನೆಯ ಶಾಂತಿಯನ್ನು ಕಾಪಾಡಿ ಹಾಗೂ ಮನೆಯ ಮುಖ್ಯ ಬಾಗಿಲಲ್ಲಿ ಅಂದರೆ ಹೊಸ್ತಿಲಿನಲ್ಲಿ ಮಿತವಾಗಿ ದೀಪವನ್ನು ಬೆಳಗಿಸುವುದರಿಂದ ಮನೆಯ ವಾತಾವರಣವು ಶುದ್ಧವಾಗಿರುತ್ತೆ, ಸಂತೋಷಮಯವಾಗಿರುತ್ತೆ. ಯಾವುದೇ ಹಾನಿಕಾರಕ ಕೀಟಗಳು ಸಹ ಬ್ಯಾಕ್ಟೀರಿಯಾಗಳು ಸಹ ಮನೆಯ ಹೊಸ್ತಿಲನ್ನು ದಾಟೋದಿಲ್ಲ ಎನ್ನುವುದು ನಂಬಿಕೆ ಆಗಿದೆ. ಯಾಕೆಂದರೆ ರಾತ್ರಿಯ ಸಮಯದಲ್ಲಿ ಕೀಟಗಳು, ಹಾವುಗಳು ದೀಪದ ಅಂದರೆ ಕರೆಂಟ್ ಬೆಳಕಿಗೆ ಮನೆ ಒಳಗೆ ಪ್ರವೇಶಿಸಲು ಆಕರ್ಷಿತರಾಗಿರ್ತವೆ. ಅಂತಹ ಸಮಯದಲ್ಲಿ ಹೊಸ್ತಿಲಲ್ಲಿ ದೀಪ ಕಂಡರೆ ಅವುಗಳು ದೂರ ಸರಿಯುತ್ತವೆ ಎಂಬುದು ನಂಬಿಕೆ. ಅದಕ್ಕೋಸ್ಕರ ನಾವು ಪ್ರತಿದಿನ ನಾವೊಂದು ದೀಪವನ್ನು ಹೊಸ್ತಿಲಲ್ಲಿ ಯಾವಾಗಲೂ ಇಟ್ಟಿರಬೇಕಾಗಿರುತ್ತೆ. ಆ ದೀಪವನ್ನು ನಾವು ಹೊಸ್ತಿಲು ಮಾತ್ರ ಅಲ್ಲ, ನಮ್ಮ ಮನೆಯ ದೇವರ ಮುಂದೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ಹಾಗೂ ನಮ್ಮ ಒಂದು ಪೂಜೆ ಮಾಡುವ ಸಮಯದಲ್ಲಿ ಸಹ ಈ ದೀಪವನ್ನು ಬೆಳಗಿಸಿ ನಾವು ಉಜ್ವಲರಾಗಬೇಕು. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಈ ದೀಪ ಎಲ್ಲರ ಮನಸ್ಸಲ್ಲೂ ಬೆಳಗಿ ಸಂತೋಷ ಸಮೃದ್ಧಿಯನ್ನು ಎಲ್ಲರಿಗೂ ನೀಡಲಿ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಸಹ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.